ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು 15ನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯಿನ್ ಆಗ್ಬೋದು. ನಮ್ಮಲ್ಲಿ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ ಅಂತ ಯಾವುದೂ ಕೋರ್ಸ್ಗಳಿಲ್ಲ. ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ. ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ KP ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಮತ್ತು ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತಂದರೆ, ಕೇಸ್ ಸ್ಟಡಿ ಅಂತ ನಾವು ಮಾಡ್ತೀವಿ. ಕೆಲವು ಜಾತಕಗಳನ್ನು ತಗೊಂಡು ನಾವು ಹೇಳಿಕೊಟ್ಟಿರುವಂಥ ಸೂತ್ರಗಳು ಅಥವಾ ರೂಲ್ಸ್ಗಳು ಏನಿರುತ್ತಲ್ಲ ಅದನ್ನು ಉಪಯೋಗಿಸಿ ಒಂದು ಜಾತಕವನ್ನು ಹೇಗೆ ನಾವು ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಬಟ್ ಆದರೆ ಇಲ್ಲಿ ಕೇಸ್ ಸ್ಟಡಿಗೆ ನಾವು ತಗೊಳ್ಳುವಂಥ ಜಾತಕಗಳು ಎಲ್ಲವನ್ನೂ ಅಷ್ಟೇ ಯಾರು ನಮ್ಮ ಕ್ಲಾಸ್ಗೆ ಸೇರಿಕೊಂಡಿರ್ತಾರೋ ಅವರ ಜಾತಕನೇ. ಈಗ ಒಂದು ಉದಾಹರಣೆಗೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಜಾತಕವನ್ನೇ ನಿಮಗೆ ಕ್ಲಾಸಲ್ಲಿ ನಾನು ಹಾಕಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದಾಗ ನಿಮಗೆ ಎಷ್ಟು ಚೆನ್ನಾಗಿ ಅದು ಅರ್ಥ ಆಗ್ಬೋದು ಅಂತ ಹೇಳಿ. ಸೊ ನಾವು ಅದನ್ನು ಸ್ಪೆಷಲಾಗಿ ಮಾಡ್ತೀವಿ. ಯಾರೆಲ್ಲ ನಮ್ಮ ಕ್ಲಾಸ್ಗೆ ಜಾಯಿನ್ ಆಗ್ತಾರೋ ಅವ್ರಿಗೆ ಅವ್ರದ್ದೇ ಜಾತಕನ ಹಾಕಿ ನಾವು ಹೇಳ್ಕೊಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಜಾಯಿನ್ ಆಗಿ ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಈ ಸರಿ ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ಕೊಡ್ತಾ ಇದ್ದೀವಿ. ಬಟ್ ಆದ್ರೆ ಇಲ್ಲಿ ಎಲ್ಲರಿಗೂ ಒಂದೇ ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಒಂದು ಸ್ಟೈಲ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ನೀವು ಯಾವುದೇ ದೊಡ್ಡ ದೊಡ್ಡ ಅಸ್ಟ್ರಾಲಜರ್ ನೋಡಿ, ಅವ್ರದೇ ಆದಂತ ಒಂದು ಪ್ರೆಡಿಕ್ಷನ್ ಸ್ಟೈಲ್ ಅನ್ನೋದಿರುತ್ತೆ. ಪ್ರೆಡಿಕ್ಷನ್ ಸ್ಟೈಲ್, ಈ ಸ್ಟೈಲ್ ನ ಎಲ್ಲರೂ ಕೂಡ ಬಿಲ್ಡ್ ಮಾಡ್ಕೊಳ್ಳೇಬೇಕು. ಬಟ್ ನನ್ನ ಸ್ಟೈಲ್ ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದನ್ನ ಇಟ್ಕೊಂಡು ನೀವು ಒಂದು ಐಡಿಯಾನ ಫಾರ್ಮ್ಯಾಟ್ ಮಾಡ್ಕೊಳ್ಳಿ. ಬಟ್ ಆದ್ರೆ ಈ ನಾನ್ ಮಾಡ್ತಾ ಇರೋಂಥ ಸ್ಟೈಲ್ ನ ಫಾಲೋ ಮಾಡದೇನೂ ಇರಿ ನೀವು, ಅದು ನಿಮಗ್ ಬಿಟ್ಟಿದೆ ಆಕ್ಚುಲ್ ಆಗಿ. ಬಟ್ ಆದ್ರೆ ನನ್ನ ಸಜೆಷನ್ ಏನು ಅಂತಂದ್ರೆ, ನಿಮ್ದೇ ಓನ್ ಸ್ಟೈಲ್ ಅನ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ ಅನ್ನೋದು ನನ್ನ ಸಜೆಷನ್ ಯಾವಾಗ್ಲೂ ಅಷ್ಟೇ. ಅದು ಹೇಗೆ ಅಂತ ನಾನು ಹೇಳ್ತೀನಿ ನೋಡಿ. ಈಗ ಯಾವುದೇ ಒಂದು ಜಾತಕ ನಾನು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ ತಕ್ಷಣನೇ ನಾನು ಹೇಗೆ ಶುರು ಮಾಡ್ತೀನಿ ಅಂತಂದ್ರೆ, ಅವರ ಏಜ್ ಎಷ್ಟು ಅಂತ ನೋಡ್ಕೊಳ್ತೀನಿ ಫಸ್ಟ್. ಸೆಕೆಂಡ್ ಏನ್ ಮಾಡ್ತೀನಿ ಅಂತಂದ್ರೆ, ಅವ್ರಿಗೀಗ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತ ನೋಡ್ತೀನಿ. ಈಗ ಇವರ ಜಾತಕದಲ್ಲಿ ಶನಿ ದಶೆ, ಶನಿ ಭುಕ್ತಿ ನಡೀತಾ ಇದೆ. ಇವರ ಜಾತಕದಲ್ಲಿ ಶನಿ ದಶೆ, ಶನಿ ಭುಕ್ತಿ ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ ಅನ್ನೋದನ್ನ ಅನಾಲಿಸಿಸ್ ಮಾಡಿ. ಈಗ ಇದನ್ನ ಈ ಫ್ಲೋ ನಾನು ಹೋಗ್ತೀನಿ, ಆ ಫ್ಲೋ ನಾನು ಹಾಗೆ ನೀವು ಅಬ್ಸರ್ವ್ ಮಾಡಿ. ನಾನು ಹೇಗೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಓಕೆನಾ? ಅಬ್ಸರ್ವ್ ಮಾಡೋದು ಮಾತ್ರನೇ ನಿಮ್ ಕೆಲಸ. ನಾನು ಯಾಕೆ ಎಲ್ಲರಿಗೂ ಹೇಳ್ತೀನಿ ಅಬ್ಸರ್ವ್ ಮಾಡಿ ಅಂತ, ಇದನ್ನ ತುಂಬಾ ಕಡೆ ನೀವು ಎಲ್ಲೆಲ್ಲೆಲ್ಲ ಕ್ಲಾಸಿಗೆ ಜಾಯಿನ್ ಆಗ್ತಿರೋ ಅಲ್ಲೆಲ್ಲ ನೀವು ಈ ಅಬ್ಸರ್ವೇಷನ್ ನ ಮಾಡ್ಬೇಕು. ಅವಾಗ್ಲೇ ನಿಮ್ ಸ್ಕಿಲ್ ಅನ್ನೋದು ಡೆವಲಪ್ ಆಗೋದು. ನೀವು ಅಬ್ಸರ್ವ್ ಮಾಡಿಲ್ಲ ಅಂತಂದ್ರೆ ಆ ಸ್ಕಿಲ್ ಡೆವಲಪ್ ಆಗೋದೇ ಇಲ್ಲ. ನಾನು ಮಾಡ್ತೀನಿ ಈಗಲೂ ಕೂಡ. ಯಾರೇ ಯಾವುದೇ ಜಾತಕನ ಪ್ರಿಡಿಕ್ಷನ್ ಮಾಡ್ತಾ ಇದ್ರು ಅಥವಾ ಯಾವುದೇ ವಿಚಾರನ ಅವ್ರು ಹೇಳ್ತಾ ಇದ್ರು ಕೂಡ, ಇದನ್ನ ಎಲ್ಲಿಂದ ತಗೊಳ್ತಾ ಇದ್ದಾರೆ, ಇದನ್ನ ಹೇಗೆ ಹೇಳ್ತಾ ಇದ್ದಾರೆ, ಇದನ್ನ ಯಾಕೆ ಇದನ್ನ ಮಾತಾಡ್ತಾ ಇದ್ದಾರೆ, ಇದು ಯಾವ ಭಾವದ ಕಾರಕ, ಯಾವ ಗ್ರಹದ ಕಾರಕ ಇದು. ಓಕೆ, ಸೊ ಈ ತರ ಎಲ್ಲ ಅಬ್ಸರ್ವೇಷನ್ ಗಳನ್ನು ಮಾಡ್ತೀನಿ. ಆ ರೀತಿ ಇವಾಗ ನೋಡಿ, ಇವರ ಜಾತಕದಲ್ಲಿ ಶನಿ ದಶೆ, ಶನಿ ಭುಕ್ತಿ ನಡೀತಾ ಇದೆ. ಶನಿ ಇವರ ಜಾತಕದಲ್ಲಿ 5 ಮತ್ತು 11ಕ್ಕೆ ಕನೆಕ್ಟಿವಿಟಿ ಆಗಿದೆ. ಇವ್ರಿಗೆ ಶನಿ ದಶೆ ಪ್ರಾರಂಭ ಆಗಿರೋದು 18 ಏಪ್ರಿಲ್ 2024ಕ್ಕೆ ಪ್ರಾರಂಭ ಆಗಿ, ಶನಿ ದಶೆ 19 ಏಪ್ರಿಲ್ 2043ವರೆಗೂ ಇರುತ್ತೆ. ಅದರಲ್ಲಿ ಶನಿ ಭುಕ್ತಿ 18 ಏಪ್ರಿಲ್ 2024ರಿಂದ ಹಿಡಿದು 22 ಏಪ್ರಿಲ್ 2027ವರೆಗೂ ಕೂಡ ಇವ್ರಿಗೆ ಶನಿ ಭುಕ್ತಿ ನಡೀತಾ ಇದೆ. ಸೊ ಈ ಶನಿ ಭುಕ್ತಿ 18 ಏಪ್ರಿಲ್ 2024ರಿಂದ 27 ಏಪ್ರಿಲ್ ವರೆಗೂ ಕೂಡ ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ. ಶನಿ 5 ಮತ್ತು 11ಕ್ಕೆ ಕನೆಕ್ಟಿವಿಟಿ ಆಗಿರೋದ್ರಿಂದ ಈ 5 ಮತ್ತು 11ನ ನಾನೇನ್ ಮಾಡ್ತೀನಿ ಅಂತಂದ್ರೆ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಇನ್ನರ್, ಔಟರ್ ಅಂತ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀನಿ. ಸೊ ಇನ್ನರ್ ಫಸ್ಟ್ ನಾನು ತಗೊಳ್ತೀನಿ. ಎಸ್, ಇದೊಂದು ಹೆಣ್ಣಿನ ಜಾತಕ. ಮೇಡಮ್, ನಿಮ್ಮ ಜಾತಕದ ಪ್ರಕಾರ 5 ಮತ್ತು 11 ಕನೆಕ್ಟಿವಿಟಿ ಆಗಿದೆ, ಈಗ ನಡೀತಾ ಇರುವಂತ ದಶಾಭಕ್ತಿ. ಈ ಸಮಯದಲ್ಲಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ, ಮಗು, ಮದುವೆ, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಸಾಧಕವಾಗಿದೆ. ಹೆಲ್ತ್ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಸ್ಪಿರಿಚುವಲ್ ಲೈಫ್ಗೆ ಅಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತ ವಿಚಾರ ಆಗಿರ್ಬೋದು, ಮತ್ತೆ ನಿಮ್ಮ ಮಗು, ಮದುವೆ, ಇಂಥ ವಿಚಾರಗಳಿಗೆ ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಸಾಧಕವಾಗಿ ಇದೆ.
ಬಟ್ ಆದ್ರೆ ಇದೇ ಸಮಯದಲ್ಲೇನೆ ನಿಮ್ಗೆ ಈ 5 ಮತ್ತು 11 ಅನ್ನೋದು ಉದ್ಯೋಗಕ್ಕಾಗಿರ್ಬೋದು, ಓಕೆ, ಅಥವಾ ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಾಗಿರ್ಬೇಕು, ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಿರುವಂತ ವಿಚಾರಗಳಾಗಿರ್ಬೋದು, ಪ್ರಮೋಷನ್ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಾಗಿರ್ಬೋದು, ಆಸ್ತಿ ಅಂತಸ್ತುಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳಾಗಿರ್ಬೋದು, ಅದಕ್ಕೆ ಈಗಿರುವಂತ ಸಮಯ ಸಾಧಕವಾಗಿ ಇಲ್ಲ. ಸೊ ಇವಾಗ ಇದೆರಡೂ ಕೂಡ ನಾವು ನೋಡಿ ಹೇಳ್ಬಿಟ್ವಿ. ನಾವು 5 ಮತ್ತು 11 ಅನ್ನೋದು ಇನ್ನರ್ ಲೈಫ್ ಚೆನ್ನಾಗಿದೆ, ಔಟರ್ ಲೈಫ್ ಚೆನ್ನಾಗಿಲ್ಲ. ಅದೇನೆ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ಅಂತಂದ್ರೆ ಲಗ್ನ ಭಾವಕ್ಕೆ ಕಂಪೇರ್ ಮಾಡ್ತೀನಿ. ಈ 5 ಮತ್ತು 11 ಲಗ್ನ ಭಾವಕ್ಕೆ ಯಾವ ರೀತಿಯಾಗಿರುವಂತ ಫಲನ ಕೊಡುತ್ತೆ. ನಡೀತಾ ಇರುವಂತ ದಶಾಭುಕ್ತಿ ಮುಖಾಂತರ ನಿಮ್ಮ ಲಗ್ನಕ್ಕೆ ಇದು ಸಾಧಕವಾಗಿರುವಂತ ಫಲಗಳನ್ನ ಕೊಡ್ತಾ ಇರುತ್ತೆ. ಲಗ್ನಕ್ಕೆ ಇಲ್ಲಿ 4ನೇ ಭಾವಕ್ಕೆ ಕನೆಕ್ಟಿವಿಟಿ ಆಗಿದ್ರು ಕೂಡ ಲಗ್ನಕ್ಕೆ ಈ 5 ಮತ್ತು 11 ಅನ್ನೋದು ಸಾಧಕವಾಗಿರುವಂತ ಭಾವಗಳು. ಸೊ ಲಗ್ನಕ್ಕೆ ಒಳ್ಳೆ ಫಲನ ಕೊಡುತ್ತದೆ. 2ನೇ ಭಾವಕ್ಕೆ ಇದು ಅಷ್ಟು ಸಾಧಕವಾಗಿರುವಂತ ಭಾವಗಳು ಅಲ್ಲ. ಸೊ 2ನೇ ಭಾವಕ್ಕೆ ಈ 5 ಮತ್ತು 11 ಅಂತ ತಗೊಂಡಾಗ ಈ 5ನೇ ಭಾವ, ಈ 5th ಹೌಸ್ ಅನ್ನೋದು 4ನೇ ಭಾವವಾಗಿ ಬರೋದ್ರಿಂದ ಈ ಟೈಮಲ್ಲಿ ನಿಮ್ಗೆ ಫೈನಾನ್ಸ್ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತೀರಾ. ನಿಮ್ಮ ಫೈನಾನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಅನ್ನ ಮಾಡಿದ್ರೆ ಏನೂ ತೊಂದರೆಗಳು ಆಗೋದಿಲ್ಲ. ಸೊ ದಯವಿಟ್ಟು ಈ ಪೀರಿಯಡ್ ಅಲ್ಲಿ ನೀವು ಸ್ವಲ್ಪ ಫೈನಾನ್ಸ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಅನ್ನ ಮಾಡಿ. ನೀವೆಲ್ಲನ ಟ್ರಾವೆಲಿಂಗ್, 3ನೇ ಭಾವಕ್ಕೆ ಸಂಬಂಧಪಟ್ಟಿರೋ ನೀವೆಲ್ಲನ ಟ್ರಾವೆಲಿಂಗ್ ಹೋಗ್ಬೇಕು ಅಂತ ಇದ್ದೀರಾ, ಅಥವಾ ಎಲ್ಲೋನೋ ಒಂದ್ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ರೆ ಎಸ್, ನೀವು ಈ ಸಮಯದಲ್ಲಿ ಪ್ಲಾನ್ ಮಾಡ್ಬೋದು. 5 ಮತ್ತು 11 ಕನೆಕ್ಟಿವಿಟಿ ಆಗಿರೋದ್ರಿಂದ ನಿಮ್ಮ ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಟ್ರಾವೆಲಿಂಗ್ ಗೆ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಇದು ಸಾಧಕವಾಗಿರುವಂತ ಭಾವಗಳು. ನೀವೇನಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಈ ಸಮಯ ಅಷ್ಟು ಒಳ್ಳೇದಲ್ಲ ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ. ಬಟ್ ಆದ್ರೆ ಅದೇ ಸಮಯದಲ್ಲಿ ನೀವೇನಾದ್ರೂ ಹೈಯರ್ ಎಜುಕೇಶನ್, ಹೈಯರ್ ಲೆವೆಲ್ ನಿಮ್ಮ ಎಜುಕೇಶನ್ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಬೇಕು ಅಂತ ಇದ್ರೆ ಅದು ಆಗುತ್ತೆ. ಬಟ್ ಆದ್ರೆ ಪ್ರಾಪರ್ಟಿಗೆ ರಿಲೇಟೆಡ್ ಆಗಿರುವಂತ ವಿಚಾರಗಳಿಗೆ ಅಷ್ಟು ಸಾಧಕವಾಗಿ ಇಲ್ಲ ಈ ಸಮಯ. ಸೊ ದಯವಿಟ್ಟು ಒಂದಕ್ಕೆ 2 ಸರಿ ನೀವೇನಾದ್ರೂ ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದಕ್ಕೆ 2 ಸರಿ ನೀವು ಅದನ್ನ ಯೋಚನೆ ಮಾಡಿ ನೀವು ಮಾಡಿ. ಓಕೆ, 5 ಮತ್ತು 11 5ನೇ ಭಾವಕ್ಕೆ ಸಾಧಕವಾಗಿರುವಂತ ಫಲಗಳನ್ನ ಕೊಡುತ್ತೆ ಮೇಡಮ್. ಈ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಪ್ರೀತಿ, ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್, ಖುಷಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳು ಇದೆಲ್ಲ ನಿಮ್ಗೆ ಈಗ ಬರುತ್ತೆ, ನಿಮಗೆ ಚೆನ್ನಾಗಿ ಆಗುತ್ತೆ ನಿಮಗೆ. ಓಕೆ, ಸೊ ಈಗ ಅದಾದ್ಮೇಲೆ 6ನೇ ಭಾವಕ್ಕೆ, 6ನೇ ಭಾವ ಅನ್ನೋದು ಉದ್ಯೋಗ, ಸರ್ವಿಸ್ ಸಂಬಂಧಪಟ್ಟಿರುವಂತ ವಿಚಾರಗಳಿಗೆ ಅದು ಅಷ್ಟು ಸಾಧಕವಾಗಿ ಇಲ್ಲ. ನಿಮಗೆ ಸ್ವಲ್ಪ ಸರ್ವಿಸ್ ಓರಿಯೆಂಟೆಡ್ ಅಂತ ವಿಚಾರಗಳಿಗೆ, ಅಂದ್ರೆ ಉದ್ಯೋಗದಲ್ಲಿ ಒಂದು ಚೇಂಜ್ ಆಫ್ ಜಾಬ್ ಆಗಿರ್ಬೋದು, ಅಥವಾ ಕೆಲಸದಲ್ಲಿ ನೀವು ಅನ್ಕೊಂಡಿರುವಂತ ಪ್ರಮೋಷನ್ಸ್ ಅಥವಾ ನೀವು ಅನ್ಕೊಂಡಿರುವಂತ ವಿಚಾರಗಳು ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. 7ನೇ ಭಾವಕ್ಕೆ ಅದು ಸಾಧಕವಾಗಿರೋದ್ರಿಂದ ಮದುವೆಗೆ ಸಂಬಂಧಪಟ್ಟಿರುವಂತ ವಿಚಾರಗಳು, ನೀವು ಮದುವೆಗೆ ಏನಾದ್ರು ನೋಡ್ತಾ ಇದ್ರೆ ಎಸ್, ಈ ಸಮಯ ಮದುವೆಗೆ ಸಾಧಕವಾಗಿ ಇದೆ. ಬಟ್ ಆದ್ರೆ ಇದು ವ್ಯಾಪಾರಗಳಿಗೆ ಸಾಧಕವಾಗಿದೆಯಾ ಅಂತ ಕೇಳಿದ್ರೆ 5 ಮತ್ತು 11 ಅನ್ನೋದು ವ್ಯಾಪಾರಕ್ಕೆ ಅಷ್ಟು ಸಾಧಕವಾಗಿ ಇಲ್ಲ. ಒಳ್ಳೆ ಸ್ಪ್ರೆಡ್ ಆಗತ್ತೆ, ತುಂಬಾ ಜನಗಳಿಗೆ ಗೊತ್ತಾಗತ್ತೆ ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾರೆ ಅಂತ ಎಲ್ಲಾನು ಕೂಡ. ಬಟ್ ಅದು 5ನೇ ಭಾವ 2ನೇ ಭಾವಕ್ಕೆ ಸ್ವಲ್ಪ ವ್ಯಯ ಆಗೋದ್ರಿಂದ ನಿಮ್ಗೆ ಬಿಸ್ನೆಸ್ ಅಲ್ಲಿ ಕೆಲವೊಂದು ಲಾಸಸ್ ಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸಾಲನ ಕೊಡೋ ತರ ಮಾಡ್ಕೊಳಕ್ ಹೋಗ್ಬೇಡಿ, ಅಂದ್ರೆ ಕ್ರೆಡಿಟ್ ಬೇಸಿಸ್ ಅಲ್ಲಿ ಬಿಸ್ನೆಸ್ ನ ಮಾಡಕ್ ಹೋಗ್ಬೇಡಿ. ಕ್ರೆಡಿಟ್ ಬೇಸಿಸ್ ಅಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ಅದು ಅಷ್ಟು ಲಾಭವಾಗ ನಿಮಗೆ ಸಿಕ್ಕೋದಿಲ್ಲ. ಅದೇ 5 ಮತ್ತು 11 ಅನ್ನೋದು 8ನೇ ಭಾವಕ್ಕೆ ಸಾಧಕವಾಗಿರುವಂತ ಭಾವಗಳೇ. ಸೊ ಅದೇನು ತೊಂದರೆಗಳನ್ನ ಕೊಡೋದಿಲ್ಲ. ಬಟ್ ಆದ್ರೆ ನಿಮ್ಗೆ ಅದು ಯಾವುದೇ ವಿಧವಾದ ತೀರ್ಸಕ್ ಆಗದಿರೋಷ್ಟು ಸಾಲಗಳನ್ನು ಅಥವಾ ನಿಮ್ಗೆ ದೀರ್ಘಕಾಲವಾಗಿರುವಂತ ಕಾಯಿಲೆಗಳನ್ನು ಕೊಡುವಂತ ಟೈಮ್ ಅಲ್ಲ ಇದು. ಸೊ ನೀವು ಧೈರ್ಯವಾಗಿರ್ಬೋದು, ಆರೋಗ್ಯದಲ್ಲಿ ಏನೂ ಏರುಪೇರು ಬರೋದಿಲ್ಲ ನಿಮ್ಗೆ. ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ಸ್, ಇಂಜುರೀಸ್, ತೊಂದರೆಗಳು ಅಂತೂ ಬರೋದಿಲ್ಲ. ಅದೇ ಸಮಯದಲ್ಲಿ 9ನೇ ಭಾವಕ್ಕೆ 5, 11 ಅನ್ನೋದು ಸಾಧಕವಾಗಿರೋದ್ರಿಂದ ಇದು ಒಳ್ಳೆ ಫಲಗಳನ್ನ ಕೊಡುತ್ತೆ. ಏನು ತೊಂದರೆ ಇಲ್ಲ. ಸ್ಪಿರಿಚುವಲ್ ಲೈಫ್ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ದೈವ ಅನುಗ್ರಹ ಆಗಿರ್ಬೋದು, ಈ ಸಮಯದಲ್ಲಿ ನಿಮ್ಗೆ ಹೆಚ್ಚಾಗಿ ಸಿಗ್ತಾ ಇರುತ್ತೆ. ಧೈರ್ಯವಾಗಿ ಇರಿ. 10ನೇ ಭಾವಕ್ಕೆ 5 ಮತ್ತು 11 ಅನ್ನೋದು ಅಷ್ಟು ಒಳ್ಳೆ ಭಾವಗಳು ಅಲ್ಲ ಆಕ್ಚುಲಿ. 11 ಒಳ್ಳೇದೇ ಆಗಿದೆ, ಬಟ್ ಆದ್ರೆ ಅಲ್ಲಿ 5 ಇರೋದ್ರಿಂದ ಅದು ಅಷ್ಟು ಒಳ್ಳೆ ಫಲಗಳನ್ನ ಕೊಡೋದಿಲ್ಲ. ಸೊ ಈ ಟೈಮಲ್ಲಿ ನೀವೇನಾದ್ರೂ ಪ್ರಮೋಷನ್ಸ್ಗೆ ಎದುರು ನೋಡ್ತಾ ಇದ್ರೆ, ಓಕೆ, ಮತ್ತೆ ಸ್ಯಾಲರಿ ಹೈಕ್ ಏನಾದ್ರು ಎದುರು ನೋಡ್ತಾ ಇದ್ರೆ, ಸೊ ಈ ತರ ವಿಚಾರಗಳಿಗೆ ಅದು ಸಾಧಕವಾಗಿ ಇಲ್ಲ. 11ನೇ ಭಾವಕ್ಕೆ 5 ಅನ್ನೋದು ಸಾಧಕವಾಗಿದೆ. ಸೊ ನೀವು ಧೈರ್ಯವಾಗಿರಿ, ಖುಷಿಯಾಗಿರುವಂತ ವಿಚಾರಗಳು ನಡೆಯುತ್ತೆ, ಒಂದು ಒಳ್ಳೆ ಘಟನೆಗಳು ನಿಮ್ ಜೀವನದಲ್ಲಿ ನಡೆಯುತ್ತೆ. ಈ ಸಮಯದಲ್ಲಿ ಒಂದು ತೃಪ್ತಿ ಅನ್ನೋದು ಸಿಗತ್ತೆ ಈ ಟೈಮ್ ಪೀರಿಯಡ್. 12ನೇ ಭಾವಕ್ಕೆ
5 ಮತ್ತು 11 ಅನ್ನೋದು ಒಳ್ಳೆ ಭಾವಗಳಲ್ಲ. ಸೊ ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಸೆಕೆಂಡ್ ಇನ್ಕಮ್ಗೋ ಅಥವಾ ಸೆಕೆಂಡ್ ಇನ್ಕಮ್ ಸೋರ್ಸ್ಗೋ ಇನ್ವೆಸ್ಟ್ಮೆಂಟ್ಗೋ ಆ ತರದ ವಿಚಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ಲಾಂಗ್ ಟರ್ಮ್ ಏನಾದ್ರು ಇನ್ವೆಸ್ಟ್ಮೆಂಟ್ ಅನ್ನ ಟ್ರೈ ಮಾಡಿ. ಯಾಕೆಂದ್ರೆ 5 ಮತ್ತು 11 ಅನ್ನೋದು ಒಳ್ಳೆ ಭಾವಗಳು ಇನ್ವೆಸ್ಟ್ಮೆಂಟ್ಗೆ ಕಷ್ಟನೇ ಪಡದೇ ಇರುವಂತ ಮಾಡುವಂಥದ್ದು. ಬಟ್ ಆದ್ರೆ ನೀವೇನಾದ್ರೂ ಈ 2 ಬಿಸ್ನೆಸ್ ಮಾಡ್ತೀನಿ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಕೆಲ್ಸಾನು ಮಾಡ್ತಾ ಇರೋಣ, ಇನ್ನೊಂದು ಯಾವ್ದನ್ನ ಬಿಸ್ನೆಸ್ ಮಾಡೋಣ ಅಂತ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಸ್ ಆಗುತ್ತೆ. ಓಕೆ, ಸೊ ಇದು 12 ಭಾವಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರಗಳು. ಪ್ಲಸ್ ನಾನು ಇನ್ನೊಂದು ಏನ್ ಮಾಡ್ತೀನಿ ಅಂತಂದ್ರೆ ಭಾವಗಳಿಗೂ ತಗೊಳ್ತೀನಿ ಹಾಗೇನೆ. 12 ಭಾವಗಳಿಗೆ ಆ ಭಾವಗಳು ಯಾವ ರೀತಿಯಾಗಿರುವಂತ ಫಲಗಳನ್ನ ಕೊಡುತ್ತೆ ಅನ್ನೋದು. ಇದು ಯಾಕೆ ತಗೊಳ್ತೀನಿ ಅಂತಂದ್ರೆ ಈಗ ದಶಾಭುಕ್ತಿ ಮುಖಾಂತರ ಏನ್ ಸಿಗುತ್ತೆ ಅಂತ ಹೇಳಿದೆ. 12 ಭಾವಗಳಿಗೆ ಈ 5 ಅನ್ನೋದು ಯಾವ ರೀತಿ ಫಲ ಕೊಡುತ್ತೆ ಅಂತ ನಾನು ಹೇಳಿದೆ. ಓಕೆ, ಇದು ಈ ದಶಾಭುಕ್ತಿಗೆ ಮಾತ್ರನೇ ಕೊಡುವಂತ ಫಲ ಇದು. ವಿಧಿ ಅನ್ನೋದು ಒಂದಿದೆ. ಆವಾಗ ವಿಧಿಗೆ ನಾನು ತಗೊಳ್ತೀನಿ ನೋಡಿ. ನಿಮ್ಮ ಜಾತಕದಲ್ಲಿ ಲಗ್ನ ಭಾವ, ಸಾರಿ, ಪೂರ್ಣ ವಿಡಿಯೋವನ್ನು ನಾನು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಆಗೋದಿಲ್ಲ. ಬಟ್ ನಿಮಗೇನಾದರೂ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಈ ಕನ್ಸಲ್ಟೇಷನಲ್ಲಿ ಪೂರ್ಣವಾಗಿ ಅಂದರೆ 12 ಭಾವಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ, 9 ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ, ಮತ್ತು ದಶಾಭುಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.